ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ಲಿಂಕ್ನ ಎನ್ನೆ ರಿಲೀಸ್ ಮಾಡಿದ್ರು, ಹೊಸದಾಗಿ ಲಿಂಕು. ಸರ್ವರ್ ಎರರ್ ಬರ್ತಾಯಿದ್ದು. ಸೊ ಈಗಲೂ ಸರ್ವರ್ ಎರರ್ ಬರ್ತಾಯಿದೆಯಾ ಅಥವಾ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೇರೆಯವ್ರಿಗೂ ಗೊತ್ತಾಗಲಿ. ಅಕಸ್ಮಾತ್ ಸರ್ವರ್ ಇದೆ, ಆಪ್ಷನ್ ಎಂಟ್ರಿ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಸರ್ವರ್ ಪ್ರಾಬ್ಲಮ್ನ ನೀವು ಎದುರಿಸ್ತಾ ಇದ್ದರೆ, ಅಂದರೆ ಫೇಸ್ ಮಾಡ್ತಾಯಿದ್ರೆ, ಅದಕ್ಕೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ KE ಅವರು ಒಂದಷ್ಟು ಅನ್ವಾಂಟೆಡ್ ಪ್ರೊಸೀಜರ್ಸ್ನ ತಂದಿದ್ದಾರೆ. ಸೊ ಯಾವುದೆಲ್ಲ ಪ್ರೊಸೀಜರ್ಸು ಮತ್ತು ಒಂದು ನೋಟಿಫಿಕೇಷನ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಈ ವಿಡಿಯೋದ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ನೋಡಿ, ಯಾಕಂದರೆ ಟೈಮ್ ಸೇವ್ ಆಗುತ್ತೆ, ಅದೊಂದೇ ಉದ್ದೇಶ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಗೆ ಏನೇ ಡೌಟ್ಸು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ KE ಅವರು ಅನ್ವಾಂಟೆಡ್ ಪ್ರೊಸೀಜರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ನೆಸೆಸಿಟಿ ಇರಲಿಲ್ಲ. ಸೊ ಸೀಟ್ ಬ್ಲಾಕಿಂಗ್ ಅದೆಲ್ಲ ನಡೀತಾ ಇತ್ತು, ಬಟ್ ಅದಕ್ಕೆ ಬೇರೆ ರೀತಿ ಅವರು ಫೈಂಡ್ ಔಟ್ ಮಾಡಿ ಬೇರೆ ಏನಾದರೂ ಪ್ರೊಸೀಜರ್ ಇಡ್ಬೋದಿತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಫೇಸ್ ರೆಕಗ್ನಿಷನ್. ಇದಂತೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಈಗ ಒಬ್ಬ ಪೇರೆಂಟ್ಸು ಒಂದು ಸ್ಟೂಡೆಂಟು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ, ಈಗ ಸ್ಟೂಡೆಂಟೇ ಬೇರೆ ಕಡೆ ಇದ್ದು ಆ ಪೇರೆಂಟ್ ಬೇರೆ ಕಡೆ ಇದ್ದರೆ ಅವ್ರ ಆಪ್ಷನ್ ಎಂಟ್ರಿನೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ತುಂಬ ಮೆಸೇಜಸ್ ನೋಡಿದೆ ನಾವು, ನಮ್ಮ ಮಗಳು ಅಥವಾ ಮಗ ಬೇರೆ ಕಡೆ ಇದ್ದರೆ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ. ಸೊ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಈಗ ಒಬ್ಬ ಸ್ಟೂಡೆಂಟು ಅವ್ರಿಗೆ ಗೊತ್ತಿರಲ್ಲ ಆಪ್ಷನ್ ಎಂಟ್ರಿ ಬಗ್ಗೆ, ಅವರು ಸೈಬರ್ ಸೆಂಟ್ರಿಗೋ ಅಥವಾ ಅವರ ಸೀನಿಯರ್ಸ್ಗೂ ಯಾರಿಗೂ ಕೊಟ್ಟು ಆಪ್ಷನ್ ಎಂಟ್ರಿ ಮಾಡಿಸ್ಬೇಕು ಅಂದ್ರೂ ಆ ಸ್ಟೂಡೆಂಟ್ ಜೊತೇಲಿರಬೇಕು. ಸೊ ಅದು ಎಲ್ಲ ಟೈಮಲ್ಲೂ ಸಾಧ್ಯ ಆಗೋಲ್ಲ. ಸೊ KE ಅವರು ಇದೊಂದು ಅನ್ವಾಂಟೆಡ್ ಥಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಫೀಸ್ ಪೇಮೆಂಟು. ಸೊ ಈ ವರ್ಷ ಏನಕ್ಕೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ. ಲಾಸ್ಟ್ ಇಯರೆಲ್ಲ ಫೀಸ್ ಪೇಮೆಂಟ್ ಇರಲಿಲ್ಲ ಆಪ್ಷನ್ ಎಂಟ್ರಿಗೆ. ಈ ವರ್ಷ $750 ಅಂತ ಪೇ ಮಾಡಿಸಿದ್ದಾರೆ. ಸೊ ಪೇ ಮಾಡಿಸಿದ ಮೇಲೂ ಕರೆಕ್ಟಾಗಿ ಆ್ಯಕ್ಸಸ್ನ ಕೊಡ್ತಾಯಿಲ್ಲ. ಈಗ ಆಲ್ಮೋಸ್ಟು ಮೊನ್ನೆ ಯಾರೆಲ್ಲ ಪೇ ಮಾಡಿದ್ದಾರೆ ಅವರೆಲ್ಲರಿಗೂ ಅದು ರಿಸೀವೇ ಆಗಿಲ್ಲ, ಮತ್ತು ಆಪ್ಷನ್ ಎಂಟ್ರಿಗೂ ಆ್ಯಕ್ಸಸ್ನ ಕೊಟ್ಟಿಲ್ಲ. ಸೊ ಅಮೌಂಟು ರಿಫಂಡ್ ಆಗಿಲ್ಲ ಮತ್ತು ಆ್ಯಕ್ಸಸ್ನ ಕೊಟ್ಟಿಲ್ಲ ಅಂದರೆ ಸ್ಟೂಡೆಂಟ್ಸು ಏನು ಮಾಡಬೇಕು, KE ಅವರೇ ಯೋಚನೆ ಮಾಡಬೇಕು. ಈಗ ಅದ್ರ ಬಗ್ಗೆ ಯಾವ ರೀತಿ ನೋಟಿಫಿಕೇಷನ್ ಬಿಡ್ತಾರೋ ಗೊತ್ತಿಲ್ಲ. ಅದನ್ನು ಬಿಟ್ಟ ತಕ್ಷಣ ನಮ್ಮ ಚಾನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟು ಆಪ್ಷನ್ ಎಂಟ್ರಿಗೆ ಹೊಸ ಈಗ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಟ್ವಿಟ್ಟರ್ ಖಾತೆಯಲ್ಲಿ ಅವಾಗ ಟ್ವಿಟ್ಟರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನಮ್ಮ ಚಾನಲ್ ಹಾಕ್ತಾ ಇರ್ತೀನಿ. ಸೊ UGCET 2025 ಸರ್ವರ್ನಲ್ಲಿ ಕಾಣಿಸಿಕೊಂಡಿದ್ದ ಸಮಸ್ಯೆ ಸಹಜ ಸ್ಥಿತಿಗೆ ಮರಳುತ್ತಿದ್ದು, ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಆಪ್ಷನ್ ಎಂಟ್ರಿ ದಿನಾಂಕವನ್ನು ಜುಲೈ 15ರಿಂದ 18ರವರೆಗೆ ವಿಸ್ತರಿಸಲಾಗಿದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟು 15th ಇತ್ತು. ಈಗ ಮತ್ತೆ 18ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ಇನ್ನೊಂದು 3 ಡೇಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ. 1-2 ಡೇಸ್ ಆಲ್ರೆಡಿ ವೇಸ್ಟ್ ಆಗಿದೆ. KE ಅವ್ರದ್ದೇ ಇದು ಪ್ರಾಬ್ಲಮ್ ಆಗಿರೋದು. ಸೊ ಅವ್ರು ಎಕ್ಸ್ಟೆಂಡ್ ಮಾಡಲೇಬೇಕು. ನನ್ನ ಪ್ರಕಾರ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ಒರೆಯೋಗೋ ಅವಶ್ಯಕತೆ ಇಲ್ಲ, ನೀಟಾಗಿ ಕೂತ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿ. ಸೊ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಇವತ್ತು ಸರ್ವರ್ ಎರರ್ ಬಂತು ಅಂತ ಹೇಳಿದ್ರೆ ನೀವು ಇವತ್ತು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ಆಮೇಲೆ ಈಗ ಏನು ಅರ್ಧ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನೆಕ್ಸ್ಟು ನೀವೇ ಅಂದರೆ ಯೋಚನೆ ಮಾಡೋದು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಆಯ್ತಾ ಇಲ್ವಾ ಅಂತ. ಸೊ ಆದ್ದರಿಂದ ಅದು ಕರೆಕ್ಟಾಗಿ ಯಾವಾಗ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಅಲ್ಲಿ ತನಕ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಸರ್ವರ್ ಸಮಸ್ಯೆ ಕಾರಣಕ್ಕೆ ಲಾಗಿನ್ ಆಪ್ಷನ್ ಎಂಟ್ರಿ ಮಾಡಲು ಕೊಂಚ ವಿಳಂಬವಾಗಿದ್ದನ್ನು ಪರಿಗಣಿಸಿ ಈ ವಿಸ್ತರಣೆ ಮಾಡಲಾಗಿದೆ. ಸೊ ಇದೆಲ್ಲರಿಗೂ ಗೊತ್ತಿರ್ಬೋದು. ಸೊ ಇಂಜಿನಿಯರಿಂಗು, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಸೀಟು ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಈ ಪ್ರಕ್ರಿಯೆ ಪೂರೈಸಲು ಅವಕಾಶ ಬಳಸಿಕೊಳ್ಳಬೇಕು. ಸೊ ಇದನ್ನೆಲ್ಲ ಓದ್ಕೋಬೋದು. ಅಂದರೆ ಈಗ ಯಾವೆಲ್ಲ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಅಭ್ಯರ್ಥಿಗಳು ಕಾಲೇಜುಗಳು ಮತ್ತು ಕೋರ್ಸ್ಗಳು ಪಟ್ಟಿಯನ್ನು ಆದ್ಯತೆ ಕ್ರಮದಲ್ಲಿ ಬಿಳಿ ಕಾಗದಲ್ಲಿ ಮುಂಚಿತವಾಗಿಯೇ ಬರೆದು ಸಿದ್ಧಪಡಿಸಿಕೊಂಡು, ಸೊ ಇದೊಂದು ಮೇಯ್ನ್ ಥಿಂಗು. ನೀವು ಆಪ್ಷನ್ ಎಂಟ್ರಿನ ಡೈರೆಕ್ಟಾಗಿ ಅಲ್ಲೇ ಹೋಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ಒಂದು ಶೀಟಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿ ಯಾವ ರೀತಿ ಇರಬೇಕು, ಕಾಲೇಜ್ ಲಿಸ್ಟ್ ಯಾವ ರೀತಿ ಇರಬೇಕು. ನೆಕ್ಸ್ಟ್ ಅದಾದಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಬಂದು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಅದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ. ಮತ್ತು ಆಯ್ಕೆ ನಮೂದು ಪೋರ್ಟಲ್ ಪುನರಾರಂಭದ ಬಗ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ಜ್ಞಾಪನ ಸಂದೇಶ ಕಳುಹಿಸಲಾಗುವುದು. ಸೊ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ, ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ. ಮತ್ತು ಮೊದಲನೇ ಸುತ್ತಿನ ಸೀಟು ಹಂಚಿಕೆ 21, ಅಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು 21 ಜುಲೈ. ನೆಕ್ಸ್ಟು ಫೈನಲ್ ಅಲಾಟ್ಮೆಂಟ್ ಫಸ್ಟ್ ರೌಂಡು 28 ಜುಲೈ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ವೈದ್ಯಕೀಯ ಕೋರ್ಸ್ ಅಂದರೆ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಟ್ವಿಟ್ಟರ್ ಖಾತೆಯಲ್ಲಿ ಅಪ್ಡೇಟ್ನ ಮಾಡಿದ್ದಾರೆ. ಸೊ ಫೀಸ್ ರೀಫಂಡ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟು ಮೊನ್ನೆ ಯಾರೆಲ್ಲ ಟ್ರೈ ಮಾಡಿದ್ದಾರೆ ಅವರೆಲ್ಲರಿಗೂ ಅದೇ ರೀತಿ ಆಗಿದೆ. ನಿಮಗೂ ಅದೇ ರೀತಿ ಆಗಿದರೆ ಪ್ರಾಬ್ಲಮ್
ಯಾರಾದರೂ ಫೇಸ್ ಮಾಡಿದರೆ ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನಕ್ಕೆ ಅದೇ ರೀತಿ ಆಗಿದೆ ನೋಡ್ದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ನೀವು ಮಾಡಾಯ್ತಾ ಮಾಡಿಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ.